ಒಂದೇ ಒಂದು ಸಣ್ಣ ಹಿಂಟಿಲ್ಲ, ಸುಳಿವಿಲ್ಲ, ಸೂಚನೆ ಇಲ್ಲ, ಏಕಾಏಕಿ ಸುದ್ದಿ ಬಂದುಬಿಡ್ತು. ಸಹಕಾರ ಸಚಿವ KN ರಾಜಣ್ಣ ರಾಜೀನಾಮೆ ಅಂತ ಮಧ್ಯಾಹ್ನ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಇಂಥದ್ದೇನಾದರೂ ನಡೀತಿರುವಾಗ ಒಂದು ಹಿಂಟ್ ಇರುತ್ತೆ, ಏನೋ ಮೂಮೆಂಟ್ ಆಗ್ತಾ ಇದೆ ಅನ್ನೋದರ ಮಾಹಿತಿಗಳಿರ್ತವೆ, ಅಲರ್ಟ್ ಆಗಿರ್ತೀವಿ. ಏನೂ ಇಲ್ಲ ಇದರಲ್ಲಿ. ಬಂತಪ್ಪ ರಮ್ ಅಂತ ಬ್ರೇಕಿಂಗ್ ನ್ಯೂಸ್ ಬಂದುಬಿಡ್ತು, KN ರಾಜಣ್ಣ ರಾಜೀನಾಮೆ ಅಂತ. ಏನೋ ಬೆಳವಣಿಗೆ ಆಗಿದೆ ಅನ್ನೋದಂತೂ ಗೊತ್ತಾಯಿತು. ನಾವು ರಾಜೀನಾಮೆ ಅಂತಲೇ ತಗೊಂಡ್ವಿ ಅದನ್ನು. ಆಮೇಲೆ ನೋಡಿದ್ರೆ ಇದು ರಾಜೀನಾಮೆ ಅಲ್ಲ, ವಜಾ. ಸಚಿವ ಸಂಪುಟದಿಂದ ಕಿತ್ತು ಹಾಕಲಾಯಿತು, ಕಿತ್ತೆಸೆಯಲಾಗಿದೆ KN ರಾಜಣ್ಣ ಅವರನ್ನು. ನಾವು ಇಷ್ಟು ವರ್ಷದಿಂದ ರಾಜ್ಯ ರಾಜಕಾರಣವನ್ನು ನೋಡ್ತಾ ಇದ್ದೀವಿ, ರಾಷ್ಟ್ರ ರಾಜಕಾರಣವನ್ನು ನೋಡ್ತಾ ಇದ್ದೀವಿ, ಬೇರೆ ಬೇರೆ ರಾಜ್ಯಗಳ ರಾಜಕಾರಣವನ್ನು ನೋಡ್ತಾ ಇದ್ದೀವಿ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಒಬ್ಬ ಸಚಿವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ ಇನ್ನೊಂದು ನಿದರ್ಶನ ನಮ್ಮ ಕಣ್ಣು ಮುಂದಿಲ್ಲ. ಯಾವಾಗ ಯಾವುದೋ ಕಾಲದಲ್ಲಿ ಆಗಿತ್ತೋ ಏನೋ, ನಮಗೆ ತಿಳುವಳಿಕೆ ಬರದೇ ಇರುವಾಗ ಇತ್ತೀಚೆಗೆ ಯಾವಾಗ ಕೇಳಿದ್ದೀವಿ ರೀ ನಾವು ಸಚಿವರೊಬ್ಬರನ್ನ ವಜಾ ಮಾಡಿದ್ರು ಸಚಿವ ಸಂಪುಟದಿಂದ ಅಂತ. KN ರಾಜಣ್ಣ ವಜಾ ಆಯಿತು. ಯಾಕೆ ಕಾರಣ? ಏನು ಕಾರಣ? ಅವರ ಇದು ಒಂದೇ ಅಲ್ಲ, ಬಟ್ ಅಲ್ಟಿಮೇಟ್ ಕಾರಣ, ಫೈನಲ್ ಕಾರಣ ಇದಾದಂಗೆ ಅನ್ನಿಸ್ತು. ಏನು? ರಾಹುಲ್ ಗಾಂಧಿಯವರು ಎಲೆಕ್ಷನ್ ಕಮಿಷನ್ನೇ ಇಲ್ಲದೇ ಇರುವಂತೆ ಮಾಡಬಲ್ಲಂಥ ಅಟಮ್ ಬಾಂಬ್ ಒಂದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಂತ ಅವರೇ ಹೇಳಿದ್ದು. ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಒಂದು ಅಟಮ್ ಬಾಂಬ್ ಇದೆ ಅವರ ಹತ್ರ. ಮತಗಳ್ಳತನದ್ದು, ಓಟ್ ಕದಿತಾ ಇರುವಂಥದ್ದು ನೋಡಿದ್ರೆ ಅದು ಕರ್ನಾಟಕದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,00,000 ಮತಗಳ ಕಳ್ಳತನ ನಡೆದಿದೆ ಅನ್ನೋದಕ್ಕೆ ಏನು ಕಿಲೋಗಟ್ಟಲೆ ದಾಖಲೆಗಳನ್ನು ತೋರಿಸಿದ್ರು ರಾಹುಲ್ ಗಾಂಧಿ. ಕಿಲೋಗಟ್ಟಲೆ ದಾಖಲೆಗಳು. ಅದು ಪೂರ್ತಿ ವಿವರಗಳಿಗೆ ಹೋಗೋದು ಬೇಡ, ನಿಮಗೆಲ್ಲ ಗೊತ್ತದು ಏನು ಅಂತ, ಏನೇನು ಹೇಳಿದ್ದಾರೆ ಅವರು, ಆರೋಪಗಳನ್ನು ಏನೇನು ಮಾಡಿದ್ದಾರೆ ಅಂತ. ಅದರ ಬಗ್ಗೆ ಕಾಂಗ್ರೆಸ್ನವರು ಅತ್ಯಂತ ವ್ಯಗ್ರವಾಗಿ ಪ್ರತಿಕ್ರಿಯೆ ಕೊಟ್ಟರು. ಹೆಂಗೆ ಮಾಡೋದಕ್ಕೆ ಸಾಧ್ಯ? ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ? BJP ಅವ್ರ ಜೊತೆ ಕೈ ಜೋಡಿಸಿಬಿಟ್ಟಿದ್ದಾರೆ ಇವರು. ಇಂಥ 25 ಕ್ಷೇತ್ರಗಳಲ್ಲಿ ಇದು ನಡೆದಿದೆ. ಹಂಗೆ ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿಯಾಗುವ ಅರ್ಹತೆಯೇ ಇಲ್ಲ, ಇಂಥ ಗೋಲ್ಮಾಲ್ ಮಾಡಿ ಪ್ರಧಾನಿಯಾಗಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ನವರು ಮಾತಾಡಿದ್ರು. KN ರಾಜಣ್ಣ ಏನಂದರು? ನಮ್ಮ ಸರ್ಕಾರ ಇರುವಾಗಲೇ ಅಲ್ವೇಂದ್ರಪ್ಪ ವೋಟರ್ ಲಿಸ್ಟ್ ರೆಡಿಯಾಗಿದ್ದು, ಆವಾಗ ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರು. ನಾವೇನು ಮಲ್ಕೊಂಡಿದ್ವಾ? ಈಗ ಎದ್ದು ಬಂದು ಗೋಲ್ಮಾಲ್ ಆಗಿದೆ ಅಂದರೆ ಅಂತ. ಅದರ ಅರ್ಥ ಗೋಲ್ಮಾಲ್ ಆಗಿಲ್ಲ ಅಂತ ರಾಜಣ್ಣ ಹೇಳಿಲ್ಲ. ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇರುವಂಥ ಏನು ಅಕ್ರಮ ಇದೆ ಅದು ನಡೆದೇ ಇಲ್ಲ ಅಂತೇನು ರಾಜಣ್ಣ ಅವ್ರು ಹೇಳಿಲ್ಲ. ನಾವು ನೋಡ್ಕೋಬೇಕಾಗಿತ್ತಲ್ಲ ಅಂತ ಅವ್ರು ಹೇಳಿದ್ದು. ಈಗ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಕೊಡ್ತಾರೆ ಎಲ್ಲ ಪಕ್ಷಗಳಿಗೂ. ಒಂದು ಕ್ಷೇತ್ರದಲ್ಲಿ ವೋಟರ್ ಲಿಸ್ಟ್ ರೆಡಿ ಆದಮೇಲೆ ಹೀಗಿದೆ ವೋಟರ್ ಲಿಸ್ಟು, ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಎಲ್ಲ ಪಕ್ಷಗಳಿಗೂ ಕೊಟ್ಟಿರ್ತಾರೆ. ನಮಗೂ ಕೊಟ್ಟಿದ್ರಲ್ಲ, ನಾವು ನೋಡ್ಕೋಬೇಕಾಗಿತ್ತು ಅಂದರು KN ರಾಜಣ್ಣ. ಒಂದ್ಸಲ ಕೇಳಿಸ್ಕೊಂಬಿಡಿ ಅವ್ರು ಹೇಳಿದ್ದನ್ನು. ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಸುಮ್ಮನೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ. ಹಾಗಾಗಿ ಅಲ್ಲಿ ಮಹದೇವಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. 10-15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವರಿಗೆ. ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ಮದು ಜವಾಬ್ದಾರಿ ಇರ್ತದೆ. ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ಮದು ಜವಾಬ್ದಾರಿ ಇರ್ತದೆ. ಅಂತಿಮ ಕಾರಣ ಇದಾಯಿತು ನೋಡಿ, KN ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವುದಕ್ಕೆ ಅಂತಿಮ ಕಾರಣ ನೋಡಿ. ಅದು ಎಂಥ ದಿವಸ, ಅಧಿವೇಶನ ಶುರುವಾಗಿದೆ ರೀ ಇವತ್ತು, ಡೇ 1 ಮೊದಲನೇ ದಿವಸ ಇವತ್ತು. ಹಂಗೆ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 11 ಗಂಟೆಗೆ ವಿಧಾನಸೌಧಕ್ಕೆ ಬಂದರು, ಕೆಂಗಲ್ಗೇಟ್ ಕಡೆಯಿಂದ ಬಂದರು. ಫೋನ್ ಬರ್ತಿತ್ತು ಅವ್ರಿಗೊಂದು, ಏನನ್ನೋ ಗಂಭೀರವಾಗಿ ಮಾತಾಡ್ತಾ ಇದ್ರು.
ಕಾರ್ ಬಂದು ಕೆಂಗಲ್ ಗೇಟ್ ಹತ್ರ ನಿಂತ್ಕೊಂಡ್ತು. ಕೆಳಗಿಳಿದು ವಿಧಾನಸೌಧಕ್ಕೆ ಒಳಗೆ ಹೋಗ್ಬೇಕು ಅವರು. ಕಾರ್ನಲ್ಲೇ ಕೂತ್ಕೊಂಡಿದ್ರು, ಫೋನಲ್ಲಿ ಮಾತಾಡ್ತಿದ್ರು, ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಆ ಫೋನ್ ಮಾತಾಡ್ತಿರುವಾಗ ಸ್ವಲ್ಪ ಶಾಕು, ಬೇಜಾರು, ಯಾರನ್ನೋ ಕನ್ವಿನ್ಸ್ ಮಾಡೋದು ಗೊತ್ತಾಗ್ತಿತ್ತು. ಏನು ಮಾತಾಡ್ತಿದ್ರು ಗೊತ್ತಿಲ್ಲ ನಮಗೆ. ಯಾವ ಕಾಲು ಅಂತ ಏನಾದ್ರು ಬೆನ್ನತ್ಕೊಂಡು ಹೋಗಿದ್ರೆ ಆವಾಗಲೇ 11 ಗಂಟೆಗಿದು, ಆವಾಗಲೇ ಸುಳಿವು ಸಿಗ್ತಿತ್ತು ಏನೋ ಗೊತ್ತಿಲ್ಲ. ನಮಗಿರೋ ಮಾಹಿತಿಯ ಪ್ರಕಾರ, ಸಂಜೆ ಬಂದ ಮಾಹಿತಿಯ ಪ್ರಕಾರ KC ವೇಣುಗೋಪಾಲ್ ಅವರು ಕಾಲ್ ಮಾಡಿದ್ದು. KN ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಶಾಕ್ ಆಗಿದೆ ಆ ಟೈಮ್ನಲ್ಲಿ. ಟ್ರೈ ಮಾಡಿದ್ದಾರೆ ಕನ್ವಿನ್ಸ್ ಮಾಡೋದಕ್ಕೆ, ಬೇಡ ಇವತ್ತಾನೇ ಅಧಿವೇಶನ ಶುರುವಾಗಿದೆ, ನಮ್ಮ ಮೇಲೆ ದಾಳಿ ನಡೆಸುವಂಥ, ವಾಗ್ದಾಳಿ ನಡೆಸುವ ಅವಕಾಶವನ್ನು ವಿಪಕ್ಷಗಳಿಗೆ ತಟ್ಟೆಯಲ್ಲಿ ಹಾಕಿ ಕೊಟ್ಟಂಗೆ ಆಗಿಬಿಡುತ್ತೆ, ನಾವು ಬೇಡ ವಜಾ ಮಾಡೋದು ಅಂದ್ರಂತೆ. ನಥಿಂಗ್ ಡೂಯಿಂಗ್. ಸಂಜೆ 6 ಗಂಟೆಯ ಒಳಗಡೆ ಅವರನ್ನು ವಜಾ ಮಾಡಿದ್ದೀವಿ ಅನ್ನುವ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿ ಅದರದೊಂದು ಕಾಪಿ ನಮಗೆ ಹಾಕಬೇಕು ಅಂತ ಹೇಳಿದ್ರಂತೆ KC ವೇಣುಗೋಪಾಲ್. ಈ ಮಾಹಿತಿಯನ್ನು KN ರಾಜಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಹೇಳಿದ್ರು, ಇನ್ಯಾರು ಹೇಳಿದ್ರು. ಸ್ವಲ್ಪ ಟೆನ್ಷನ್ ಆಗಿದೆ ರಾಜಣ್ಣ ಅವ್ರಿಗೆ, ಏನಿದೆ ಹಿಂಗಾಗ್ಬಿಡ್ತು ಅಂತ. 1 ಗಂಟೆ ಅಷ್ಟೊತ್ತಿಗೆ ಬಂದು ರಾಜೀನಾಮೆಯನ್ನು ತಾವೇ ಟೈಪ್ ಮಾಡಿ ಪ್ರಿಂಟೌಟ್ ಹಾಕಿ ಸೈನ್ ತಂದು ಕೊಟ್ಟು, ಆಯಿತು ರಾಜೀನಾಮೆನೇ ತಗೊಂಬಿಡಿ ನಮ್ಮದು ಅಂದ್ರಂತೆ. ಸಿದ್ದರಾಮಯ್ಯನವ್ರು ಮತ್ತೆ ಮಾತಾಡಿದ್ದಾರೆ KC ವೇಣುಗೋಪಾಲರಿಗೆ, ವಜಾ ಗಿಜಾ ಮಾಡೋದು ಬೇಡ, ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅಂಗೀಕಾರ ಮಾಡಿಬಿಡ್ತೀನಿ, ಮುಗೀತಲ್ಲ. ಅವ್ರು ಸಚಿವ ಸಂಪುಟದಲ್ಲಿ ಇರಬಾರ್ದು ಅನ್ನುವಂಥದ್ದು ನಿಮ್ಮ ಬಯಕೆ ಆದರೆ ಸಚಿವ ಸಂಪುಟದಲ್ಲಿ ಇರೋದಿಲ್ಲಪ್ಪ, ರಾಜೀನಾಮೆ ಕೊಟ್ಟರು ಅಂತ ಹೇಳೋಣ, ಅದರಲ್ಲಿ ಏನಿದೆ ಅಂತ. ಬಟ್ ನೋಡಿ, ಹೈಕಮಾಂಡಿನ ಡಿಸಿಷನ್ ಅದು ಎಷ್ಟು ಫರ್ಮ್ ಆಗಿತ್ತಂದರೆ ನಥಿಂಗ್ ಡೂಯಿಂಗ್. ರಾಜೀನಾಮೆ ಅಂಗೀಕಾರ ಅಲ್ಲ, ಅವ್ರನ್ನ ವಜಾನೇ ಮಾಡಬೇಕು ಅಂತ ಹೇಳಿದ್ರಂತೆ. ಸಿದ್ದರಾಮಯ್ಯನವರು ನೋಡಿ ಅತ್ಯಂತ ಆಪ್ತ, ಪರಮಾಪ್ತ. ಆತ ಸಚಿವ ಸಂಪುಟದಲ್ಲಿ ಇರಬಾರ್ದು ಅಂತ ಹೈಕಮಾಂಡ್ ನಿರ್ಣಯ ಮಾಡಿದೆ. ಒಂದು ಗ್ರೇಸ್ಫುಲ್ ಎಕ್ಸಿಟ್, ಅವರಾಗಿಯೇ ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರಪ್ಪ. ವಜಾನೇ ಮಾಡಬೇಕು ಅಂತ ಒಂದು ಅನ್ಸೆರೆಮೋನಿಯಸ್ ಎಕ್ಸಿಟನ್ನೇ KN ರಾಜಣ್ಣ ಅವ್ರಿಗೆ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ರಾಜೀನಾಮೆ ಪತ್ರ ತಮ್ಮ ಕೈಯಲ್ಲಿದ್ದರೂ ಅದನ್ನು ಅಂಗೀಕರಿಸಲಾಗದಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದರು. ರಾಜ್ಯಪಾಲರಿಗೆ ರಾಜಭವನಕ್ಕೆ ಪತ್ರ ಬರೋದು, ಸಚಿವ ಸಂಪುಟದಿಂದ ವಜಾ ಮಾಡಿ KN ರಾಜಣ್ಣ ಅವರನ್ನು ಅಂತ. KN ರಾಜಣ್ಣ ಅವರು ಯಾವಾಗ ಈ ಸುದ್ದಿ ಬಂತಲ್ಲ, ರಾಜೀನಾಮೆ ಅನ್ನೋ ಸುದ್ದಿ ಬಂತಲ್ಲ, ಆ್ಯಕ್ಚುಲಿ ರಾಜೀನಾಮೆ ಕೊಟ್ಟಿದ್ರು, ಅವರು ಪತ್ರ ಕೊಟ್ಟಿದ್ರು. ರಾಜೀನಾಮೆ ಪತ್ರ ಎಲ್ಲ ಹೋಗ್ಬಿಡ್ತದಷ್ಟೇ, ವಜಾನೇ ಮಾಡಬೇಕು ಅಂತಿತ್ತಲ್ಲ. ನಾನು ಯಾಕ್ರಿ ರಾಜೀನಾಮೆ ಕೊಡಲಿ ಅಂದರು KN ರಾಜಣ್ಣ ಅವರು. ಆವಾಗಿನ ತನಕ ಅವರಿಗೆ ಬಹುಶಃ ಸೀರಿಯಸ್ನೆಸ್ ಗೊತ್ತಾಗದಿರಲಿಲ್ಲೇನೋ, ಅಥವಾ ಹೈಕಮಾಂಡ್ ಇಂಥದ್ದೊಂದು ನಿರ್ಣಯಕ್ಕೆ ಬಂದಿದೆ, ನನ್ನ ಸಿದ್ದರಾಮಯ್ಯನವ್ರು ಹೆಂಗೋ ಮಾಡಿ ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಏನೋ. ನೋಡಿ ಪ್ರತಿಕ್ರಿಯೆ ಕೇಳಿದಾಗ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ಅವರು. ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಕೊಡ್ತೀರಿ? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಕೊಡ್ತೀರಿ? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಕೊಡ್ತೀರಿ? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ನೋಡಿ, ರಾಜೀನಾಮೆ ಕೊಡ್ತೀರಾ ಅಂದರೆ ಯಾಕೆ ಕೊಡಲಿ ಅಂದರು ಅವರು. ರಾಜೀನಾಮೆ, KN ರಾಜಣ್ಣ ರಾಜೀನಾಮೆ ಅನ್ನುವ ಸುದ್ದಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅಧಿವೇಶನ ನಡೀತಾ ಇದೆ ಒಳಗೆ. BJP ಅವ್ರಿಗೆ ಏನೇನೋ ಅಜೆಂಡಾಗಳಿದ್ವಿ ಇವತ್ತು, ಆ ವಿಷಯ ಮಾತಾಡಬೇಕು, ಈ ವಿಷಯ ಮಾತಾಡಬೇಕು ಅಂತ ಎಲ್ಲ ಬಿಟ್ಟು KN ರಾಜಣ್ಣ ಅವ್ರನ್ನ ಹಿಡ್ಕೊಂಡ್ರೆ, ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಇಲ್ಲ ಹೇಳಿ ಫಸ್ಟು ಅಂತ. ರಾಜೀನಾಮೆ ಕೊಟ್ಟಿದ್ರೆ ಸಚಿವರ ಸ್ಥಾನದಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ? HK ಪಾಟೀಲ್ರದ್ದು ಏನೋ ಹೇಳೋ ಪ್ರಯತ್ನ ಮಾಡಿದ್ರು, KN ರಾಜಣ್ಣ ಅವರು ಹೇಳಕ್ಕೆ ತಯಾರಿಲ್ಲ. CM ಬಂದು ಹೇಳಿ ಅಂತ. ಕೊಟ್ಟಿದ್ದೀನಿ ಅಂತಾನೂ ಇಲ್ಲ, ಕೊಟ್ಟಿಲ್ಲ ಅಂತಾನೂ ಇಲ್ಲ. ಅಧಿವೇಶನದೊಳಗೆ ಏನಾಯ್ತು ನೋಡಿ ಒಂದ್ಸಲ. ಇಲ್ಲೆಲ್ಲ ಆರಾಮಾಗಿ ಕೂತಿರ್ತಾರೆ, ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ಅಂತಿದ್ದಾರೆ. ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿದ್ದವರು ಅವರೊಬ್ಬರೇ. ರಾಜಕೀಯ ಚರ್ಚೆ ಇವಾಗ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಈಗ ಐದರ್ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್ ಆನರಬಲ್ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ should make a statement or Mr. Rajana should make a statement.
He himself is here. ನಾಗೇಂದ್ರ ಈಗ ರಾಜಣ್ಣ ಅವ್ರದ್ದು ನಾಗೇಂದ್ರ ಇಬ್ರು ವಾಲ್ಮೀಕಿ. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವ್ರು ಹೇಳಕ್ಕೆ. ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ, ಅವರು ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂಥದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು, ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ಅವರು ನೀವು ಹೆಂಗ್ ಕೂತಿದ್ದೀರಾ, ಇಲ್ಲಿ ಹೆಂಗ್ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ನೋಡಿ, ಈ ಹಿಂದಿನ ಅಧಿವೇಶನ ಕೂಡ KN ರಾಜಣ್ಣ ಅವರು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬಿಟ್ರು. ಅದನ್ನು ಏಕಾಏಕಿ ಎದ್ದು ನಿಂತು ಹನಿ ಟ್ರ್ಯಾಪ್ಗಳಾಗ್ತಿದ್ದಾವೆ ಅಂದ್ಬಿಟ್ರು. ಹನಿ ಟ್ರ್ಯಾಪ್ಗಳಾಗ್ತಿದ್ದಾವೆ, ನನ್ನ ಹನಿ ಟ್ರ್ಯಾಪ್ಗೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತದ್ದು ಚರ್ಚೆ. ಈ ಅಧಿವೇಶನ ಡೇ 1 KN ರಾಜಣ್ಣ ಅವರ ವಜಾ. ನಾಳೆ ಪೂರ್ತಿ ಇದರದೇ ಚರ್ಚೆ ಇರುತ್ತೆ, ನೋಡ್ತಾ ಇರಬೇಕಿದ್ರೆ ನೀವು. ಯಾವಾಗ KN ರಾಜಣ್ಣ ರಾಹುಲ್ ಗಾಂಧಿಯವರ ಹೋರಾಟದ ವಿಷಯದಲ್ಲಿ ಅಂಥದ್ದೊಂದು ಮಾತನ್ನು ಹೇಳಿದ್ರಲ್ಲ, ಪ್ರಕಾಶ್ ಅಂತ ಕೇಂದ್ರ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಹೈಕಮಾಂಡಿಗೆ, ವಜಾ ಮಾಡಿ ಇವ್ರನ್ನ ಸಚಿವ ಸಂಪುಟದಿಂದ ಅಂತ. ಅವ್ರೇನು ಕಂಪ್ಲೇಂಟ್ ಬರೆದಿದ್ದಕ್ಕೆ ಹಿಂಗಾಯಿತು ಅನ್ನೋದು ನನ್ನ ಅರ್ಥ ಅಲ್ಲ, ಬಟ್ ಕೊಟ್ಟಿದ್ದರು ಕಂಪ್ಲೇಂಟು, ಅಷ್ಟು ನೆನಪಿರಲಿ. ಅಂದರೆ ಸಂಘಟನೆಯಲ್ಲಿರುವಂಥವ್ರು ಕೊಟ್ಟಿದ್ದರು, ಯು ನೋ ವಾಟ್ ಐ ಮೀನ್. ಸಂಘಟನೆಯಲ್ಲಿರುವಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅಂತಿಮವಾಗಿ ಈ ಹೇಳಿಕೆಯೇ ಕಾರಣವಾಯ್ತಾ? ಇಲ್ಲ, ಅಕ್ಯುಮಿಲೇಷನ್ ಆಗಿರುತ್ತೆ. 3 ಜನ DCMಗಳಾಗಬೇಕು ಸಮುದಾಯವಾರು, ಆವಾಗ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಲಾಭ ಆಗೋದಕ್ಕೆ ಸಾಧ್ಯ ಅಂತ ಶುರು ಮಾಡಿದ್ರು. ಬೇಸಿಕಲಿ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ 2 ಬಣಗಳು ಇದ್ದಾವೆ. ಸಿದ್ದರಾಮಯ್ಯನವರ ಬಣದ ಮುಖವಾಣಿಯಂತೆ ಇವರು ಮಾತಾಡ್ತಾ ಇದ್ರು KN ರಾಜಣ್ಣ. ಸಿದ್ದರಾಮಯ್ಯನವರ ಬಣದ ಮುಖವಾಣಿಯಾಗಿದ್ದರು ಅವರು. 3 ಜನ DCM ಮಾಡಿ ಅಂತ. ಮಾತಿನ ತಾತ್ಪರ್ಯ ಏನು? ಯಾಕೆ DK ಶಿವಕುಮಾರ್ ಒಬ್ಬರೇ ಇರಬೇಕು? DK ಶಿವಕುಮಾರ್ ಒಬ್ಬರೇ ಅಂದರೆ ಒಕ್ಕಲಿಗರ ಓಟ್ ಬರ್ತವೆ. ಇನ್ನು 3 ಜನರನ್ನ ಮಾಡಿ, ಮುಸ್ಲಿಮರೊಬ್ಬರನ್ನ ಮಾಡಿ, ಲಿಂಗಾಯತರನ್ನೊಬ್ಬರನ್ನ ಮಾಡಿ, ಇನ್ನೊಬ್ಬರು ಯಾರು ಹೇಳಿದ್ರು ಅವರು, ಅವ್ರನ್ನ ಮಾಡಿ, ದಲಿತ ಸಮುದಾಯದಿಂದ ಒಬ್ಬರನ್ನ ಮಾಡಿ, ಇನ್ನು 3 ಜನ ಆಗಲಿ ಅಂತ. ಅದಾದ ಮೇಲೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ KPCC ಅಧ್ಯಕ್ಷರ ಬದಲಾವಣೆ ಅಂತಿದ್ದೀರಿ, ಇನ್ನೂ ಮಾಡ್ತಿಲ್ಲ ಅಂತ ಗಂಟು ಬಿದ್ದರು. ಯಾವಾಗ ಮಾಡ್ತೀರಿ? DK ಶಿವಕುಮಾರ್ನ ಯಾವಾಗ ತೆಗಿತೀರಿ? ಈ ಹೇಳಿಕೆಗಳು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಶಾಸಕರುಗಳ ಜೊತೆಗೆ ಸಭೆ ಮಾಡಿದಾಗ ಇದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ಅಂದರು. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲದೆ ಯಾಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಬ್ಬರೇ ಮೀಟಿಂಗ್ ಮಾಡಬೇಕು ಶಾಸಕರುಗಳ ಜೊತೆಗೆ? ತೆಲಂಗಾಣದಲ್ಲಿ ನೋಡಿ, ನಟರಾಜನ್ ಬಂದರು, ಒಂದು ತಾಸು ಮಾತಾಡಿದ್ರು, ಹೋದರು. ನೋಡಿ ತೆಲಂಗಾಣದಲ್ಲಿ ಎಷ್ಟು ನೀಟಾಗಿದೆ ಅಂದರು. ಅದಾದ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಇದು ಅಸಂವಿಧಾನಿಕ ಅಂದರು KN ರಾಜಣ್ಣ.
ಅಸಂವಿಧಾನಿಕ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕರೆದ ಸಭೆಗೆ ನಾವು ಹೋಗಬೇಕಾ ಅಂತ ಇವರದ್ದೇ ಇಲಾಖೆ ಅಧಿಕಾರಿಗಳು ಬಂದು ಇವ್ರನ್ನ ಕೇಳಿದ್ರಂತೆ. ಎಚ್ಚರಿಕೆ ಕೊಟ್ಟಿದ್ದೀನಿ ಹೋಗಬೇಡಿ ಅಂತ. ಮಾಧ್ಯಮದ ಮುಂದೆ ಹೇಳ್ಬಿಟ್ರು ಅದನ್ನು, ಮಾಧ್ಯಮದ ಮುಂದೆ. ಅದಾದ ಮೇಲೆ ಅಂತಿಮವಾಗಿ ಹೇಳಿಕೆ ಬಂದದ್ದು ನಮ್ಮ ಪೀರಿಯಡ್ನಲ್ಲೇ ವೋಟರ್ ಲಿಸ್ಟ್ ಆಯಿತು, ಆವಾಗ ನಾವೇನು ಮಲ್ಕೊಂಡಿದ್ವಾ ಅಂತ ಕೇಳ್ಬಿಟ್ರು. ನೋಡಿ ಅಕ್ಯುಮುಲೇಷನ್ ಇದು ಟೋಟಲಾಗಿ ಏನೇನಾಗಿದೆ ಅಂತ. ಅದರ ಮಧ್ಯದಲ್ಲಿ ದಲಿತ ಶಾಸಕರುಗಳ ಪ್ರತ್ಯೇಕ ಸಭೆಯಲ್ಲಿ ಇವರು ಇದ್ದರು. ಏನು ತಪ್ಪು ಮಾಡಿದ್ರೆ ಅಂತ ಕೇಳಿದ್ರು. ಏನು ತಪ್ಪು, ದಲಿತ ಶಾಸಕರ ಸಭೆ ಮಾಡಿದ್ರು ಏನು ತಪ್ಪು ಅಂತ ಕೇಳಿದ್ರು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅಂತಲೂ ಒಂದಿದ್ರು. KN ರಾಜಣ್ಣನವರ ಹೇಳಿಕೆಗಳು ಯಾವಾಗಲೂ ಹೆಡ್ಲೈನ್ಸೇ. ಅಂತಿಮವಾಗಿ ಹೇಳಿಕೆಯೇ ಅವರ ಮಂತ್ರಿಗಿರಿಗೆ ಮುಳುಗು ನೀರು ತಂದಂಗೆ ಕಾಣಿಸ್ತಾ ಇದೆ ಹೇಳಿಕೆನೇ. KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ನಲ್ಲಿ ಮಾತಾಡಿದ್ರು ಅಂತ ಹೇಳಿದ್ನಲ್ಲ, ಅಂದರೆ ಮುಖ್ಯಮಂತ್ರಿಗಳ ಅಸಹಾಯಕತೆ ಕೂಡ ಆಯ್ತು. ಏನು ಮಾಡಬೇಕು ಅವರು? ಹೈಕಮಾಂಡ್ ಹಿಂಗೆ ಎದೆ ಮೇಲೆ ನಿಂತ್ಕೊಂಡು ತೆಗಿರಿ ಇವ್ರನ್ನ ಅಂದಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡು ಅಂಗೀಕಾರ ಮಾಡ್ಕೊಂಡು ಬಿಡ್ತೀನಿ ಅಂದರೆ KC ವೇಣುಗೋಪಾಲ್ ಅವರು ಹೇಳಿದ್ರಂತೆ 6 ಗಂಟೆಯ ಒಳಗಡೆ ನೀವು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡದೆ ಹೋದರೆ ಪಕ್ಷದ ಬೈಲಾ ಇಟ್ಕೊಂಡು ನಾವು ಪಕ್ಷದಿಂದಲೇ ವಜಾ ಮಾಡ್ತೀವಿ KN ರಾಜಣ್ಣ ಅವರನ್ನು ಅಂತ ಎಚ್ಚರಿಕೆ ಕೊಟ್ಟರಂತೆ ಹೈಕಮಾಂಡ್. ಪಕ್ಷದಿಂದನೇ ಉಚ್ಚಾಟನೆ ಮಾಡಿಬಿಡ್ತೀವಿ ಅಂತ. ಈಗಲೂ ಕೂಡ ಈ ಕ್ಷಣ KN ರಾಜಣ್ಣ ಅವ್ರ ಪಾರ್ಟಿಲಿ ಉಳಿಸ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಸಂಶಯಗಳಿದ್ದಾವೆ. ಈಗಲೂ ಚರ್ಚೆ ನಡೀತಿದೆಯಂತೆ. ಮಂತ್ರಿಗಿರಿಯಿಂದ ವಜಾ ಮಾಡಿದ್ದಷ್ಟೆಲ್ಲ ಪಕ್ಷದಿಂದನೇ ಕಿತ್ತಾಕಬೇಕು ಅವರನ್ನು ಅಂತ. ಸಿದ್ದರಾಮಯ್ಯನವರು ಈಗ ರಾತ್ರಿ 8 ಗಂಟೆಗೆ KN ರಾಜಣ್ಣ ಅವರು ವಿಧಾನಸೌಧದಲ್ಲೇ ಇದ್ದರು, ಒಬ್ರಿಗೊಬ್ರಿಗೆ ಮೀಟ್ ಮಾಡಲಿಲ್ಲ ಅವರು. ಸಾಯಂಕಾಲ ನಮ್ಮ ಚಲುವರಾಯಸ್ವಾಮಿ ಅವರ ಕಾರ್ನಲ್ಲಿ ಬಂದರು. ಅವ್ರ ಕಾರ್ನಲ್ಲೇ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಹೊರಗೆ ಬಂದ ಮೇಲೆ ಮಾತಾಡಿದ್ರು. ಜೊತೆಗೆ ಯಾರ್ಯಾರಿದ್ರು? ಸತೀಶ್ ಜಾರಕಿಹೊಳಿ ಅವರಿದ್ದರು ಜೊತೆಗೆ. ನೋಡಿ ಕೇಳಿಸ್ಕೊಳ್ಳಿ ಹೊರಗೆ ಬಂದು ಏನಂದ್ರು ಅಂತ. CM ಮೀಟ್ ಮಾಡಿ ಹೊರಗೆ ಬಂದ ಮೇಲೆ, ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಮಾಜಿ ಸಚಿವ ಅಂತ ಕರೆಸ್ಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ರು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ. ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲಿ ಡ್ರಾಪ್ಡ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು. ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ. ಷಡ್ಯಂತ್ರ, ಪಿತೂರಿ ಅಂದರು. ಯಾರ್ಯಾರು ಪಿತೂರಿ ಮಾಡಿದ್ರು, ಎಲ್ಲೆಲ್ಲಿ ಏನೇನಾಯಿತು ಅನ್ನೋದನ್ನು ಸಂದರ್ಭ ಅಂದರೆ ಸರಿಯಾದ ಟೈಮಿನಲ್ಲಿ ನಾನು ಹೇಳ್ತೀನಿ. KN ರಾಜಣ್ಣ ಅವರು ಹೇಳಿದ್ದು ನೋಡಿ. 14 ತಿಂಗಳ ಅಂತರದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದ ಇಬ್ಬರು ಹೊರಗೆ ಬಿದ್ದರು. ಒಬ್ಬರು ನಾಗೇಂದ್ರ, ಇನ್ನೊಬ್ಬರು KN ರಾಜಣ್ಣ. ಕಾಕತಾಳೀಯವಾಗಿ ಇಬ್ಬರು ST ನಾಯಕರು, ಶೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ಪಂಗಡಗಳ ನಾಯಕರು ಇಬ್ಬರು ಕೂಡ. ನಾಗೇಂದ್ರ ಅವರ ಮೇಲೆ 106 ಕೋಟಿ ಹಗರಣದ ಆರೋಪ ಬಂದಿತ್ತು. 106 ಕೋಟಿ ಹಗರಣ. ಅವ್ರನ್ನ ಕರೆಸ್ಕೊಂಡು ರಾಜೀನಾಮೆ ತಗೊಂಡು, ಅಂದರೆ ರಾಜೀನಾಮೆ ಕೊಟ್ಟು ಹೋದರು ಅನ್ನುವಂಥದ್ದು ಇದ್ದುದರಲ್ಲೇ ಗೌರವ. ವಜಾ ಆಗೋದು. 106 ಕೋಟಿ ಹಗರಣದ ಆರೋಪವನ್ನು ಹೊತ್ತಿದ್ದಕ್ಕೆ ನಾಗೇಂದ್ರ ಅವರಿಗಿಂತಲೂ
KN ರಾಜಣ್ಣ ಅವರನ್ನು ಅನ್ಸೆರಮೋನಿಯಸ್ ಆಗಿ ಹೊರಗಡೆ ಹಾಕಲಾಯಿತು. ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ, ಕೊಟ್ಟಿದ್ದರು ರಾಜೀನಾಮೆ. ನಿಮ್ಮನ್ನು ವಜಾನೇ ಮಾಡ್ತೀವಿ ನಾವು ಅಂತ, ವಜಾನೇ ಮಾಡೋರು ನಾವು ಅಂಥೇಳಿ ಅವರನ್ನು ಹೊರಗೆ ಕಳಿಸಲಾಯಿತು. KN ರಾಜಣ್ಣ ಅವರ ವಜಾಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆ ಏನು, ಇನ್ಕ್ಲೂಡಿಂಗ್ DK ಶಿವಕುಮಾರ್. ಕೇಳಿಸ್ಕೊಳ್ಳಿ. ತಿಳಿದಂತೆ ಇದು ಪಕ್ಷದ ನಿರ್ಧಾರ. ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಭಾಳ ನೋವಾಗ್ತದೆ, ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ರಾಜೀನಾಮೆ ಕೊಟ್ಟಿಲ್ಲ, ಅವರನ್ನು ಹೈಕಮಾಂಡು ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಕೈ ಬಿಡಕ್ಕೆ ಹೇಳಿದ್ದಾರೆ, ಕೈ ಬಿಟ್ಟಾಗಿದೆ. ಕಾರಣ ಗೊತ್ತಿಲ್ಲ ನನಗೆ, ಬಟ್ ಸಂಪುಟದಿಂದ ಕೈ ಬಿಟ್ಟಿರೋದು ನಿಜ. ಅದೀಗ ಆಗಸ್ಟಲ್ಲೇ ಆಗ್ಬಿಡ್ತು ಅಷ್ಟೇ. ಹಿರಿಯ ಸಹಕಾರಿಗಳು ಅಂತ ಮಂತ್ರಿಗಳು ಈ ಸರ್ಕಾರದಲ್ಲಿ ಬೇಕಾದ್ರೆ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಅದು ಮಾಹಿತಿ ತಿಳ್ಕೊಂತೇನೆ ನಾನು. ನನ್ನ ಪ್ರಕಾರ ಒಳ್ಳೆ ಮಂತ್ರಿಗಳು, ಸಹಕಾರಿಗಳು, ಸಹಕಾರ ಸಂಸ್ಥೆಗಳಲ್ಲಿ ತುಂಬ ವಿಷಯ ಗೊತ್ತಿದ್ದಂಥವ್ರು ಅಂಥವ್ರು ಈ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಒಂಥರ ನೋವಾಗ್ತದೆ, ಬೇಜಾರಾಗ್ತದೆ. ಹೈಕಮಾಂಡ್ ಪ್ರಕಾರ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಈ 3 ಹೇಳಿಕೆಗಳ ಪೈಕಿ ರಾಜಣ್ಣ ನನಗೆ ಆತ್ಮೀಯರು, ಈ ಘಟನೆಯಿಂದ ಆದ್ದರಿಂದ ಅವರ ವಜಾ ಮಾಡಿದ ಘಟನೆಯಿಂದ ನನಗೆ ನೋವಾಗಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದೆ ಹೈಲೈಟು. ಇನ್ನು BJPಗೆ ಏಕಾಏಕಿ KN ರಾಜಣ್ಣ ಅವರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. BJP ನಾಯಕರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಮತಗಳ್ಳತನದ ಬಗ್ಗೆ ಗೂಬೆ ಕೂರಿಸುವಂಥ ಕುತಂತ್ರವನ್ನು ಏನು ಕಾಂಗ್ರೆಸ್ ಪಕ್ಷ ಮಾಡಿತ್ತು, ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದರು. ಹಾಗಾಗಿ ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದರು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ KN ರಾಜಣ್ಣ ಬ್ಯಾಟಿಂಗ್ ಮಾಡ್ತಾಯಿದ್ರು, ಧೈರ್ಯವಾಗಿ ಮಾತಾಡ್ತಾಯಿದ್ರು. ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ KN ರಾಜಣ್ಣ ಅವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ. ಯಾಕೆ? ರಾಜಣ್ಣ ಏನು ಹೇಳಿದ್ರು? ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದ್ರು. ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗ್ಬಿಡ್ತು. ಅದಕ್ಕೆ ತಲೆದಂಡ. ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ. ಕಾಂಗ್ರೆಸ್ ಏನ್ ಮಾಡ್ತದಂದ್ರೆ ಸತ್ಯ ಯಾರಾದರೂ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಅದೇ ಇದು. ರಾಜಣ್ಣ ಅಂತವರು ಯಾವತ್ತೂ ಕೂಡ ಅಧಿಕಾರಕ್ಕಾಗಿ ಕಟ್ಟು ಬಿದ್ದವರಲ್ಲ, ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅದರಿಂದಾಗಿ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಈ ಕಾಂಗ್ರೆಸ್ನವರು ಎಲ್ಲ ಸುಳ್ಳು ಹೇಳ್ತಿರ್ತಾರೆ. ಇದಕ್ಕೆ ಚಪ್ಪಾಳೆ ಹೊಡಿಬೇಕಾ? ಆ ಗುಲಾಮ್ಗಿರಿ ಮಾಡೋರು ಒಂದು ವರ್ಗ ಇದೆ. ಆ ವರ್ಗ ಅದು ಗುಲಾಮ್ಗಿರಿ ಮಾಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಅಧಿಕಾರ ಗಿಟ್ಟಿರ್ತಾರೆ. ಈ ವಿಷಯ ಸತ್ಯ ಹೇಳಿಬಿಟ್ರು ಅವರು, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳನ್ನ ಕಾಂಗ್ರೆಸ್ ಯಾವ ರೀತಿ ಕನಿಷ್ಠವಾಗಿ ಕಾಣುತ್ತೆ, ಯಾವ ರೀತಿ ಅವ್ರನ್ನ ತುಳಿತಾರೆ ಅನ್ನೋದನ್ನ ನಾವು ಹೇಳಿದ್ವಿ. ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳ ಅಂತೂ ಇಂತೂ GPR ಬಂತಲ್ಲಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಂತು. ಇಷ್ಟು ದಿವಸ ನಾವು GPR ಅಂದರೆ ಈ ಲಾನ್ ಮೂವರ್ ರೀತಿಯಲ್ಲಿ ಹಿಡ್ಕೊಂಡು ತಳ್ಕೊಂಡು ನೆಲದ ಮೇಲೆ ಹೋಗೋದನ್ನು ನೋಡಿದ್ವಿ. ಇದು ಅದಕ್ಕಿಂತಲೂ ಲೇಟೆಸ್ಟ್ ಟೆಕ್ನಾಲಜಿ ಅನಿಸುತ್ತೆ. ಆಕಾಶದಲ್ಲಿ ಹಾರಾಡ್ತಾನೆ ಭೂಮಿಯ ಒಳಗೇನಿದೆ, 15 ಮೀಟರ್ ಒಳಗೇನಿದೆ ಅಂತ ತೋರಿಸುತ್ತಂದಿದ್ದು. ಡ್ರೋನ್ನಲ್ಲಿ ಅದರದ್ದು ಟ್ರಯಲ್ ಆಯ್ತು ಇವತ್ತು. ಟ್ರಯಲ್ ರಡಾರ್ ಅನ್ನುವಂಥದ್ದು ವಿಮಾನಗಳ ವಿಷಯದಲ್ಲಿ ಅನೇಕ ಸಲ ಮಾತಾಡಿದ್ದೀವಿ ನಾವು. ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗಲೂ ಮಾತಾಡಿದ್ದೀವಿ ರಡಾರ್ಗಳ ಬಗ್ಗೆ. ಆಕಾಶದಲ್ಲಿ ಹಾರಾಡುವ ಮಾನವ ನಿರ್ಮಿತ ವಸ್ತುಗಳನ್ನು ಕಂಡುಹಿಡಿದು ರಡಾರ್ ಸಿಗ್ನಲ್ ಕೊಡುತ್ತೆ. ವಿಮಾನಗಳು ಹಾರಾಡ್ತಾ ಇರುವಾಗ ಇಂಥ ವಿಮಾನ, ಆ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗೋದು? ಕೆಳಗಿಂದ ಸಿಗ್ನಲ್ ಬಿಡುತ್ತದು ಮೇಲೆ, ಏನೂ ಇಲ್ಲ ಅಂದರೆ ಆ ಸಿಗ್ನಲ್ ಹಾಗೆ ಆಕಾಶದಲ್ಲಿ ಹೋಗ್ಬಿಡ್ತಾವೆ. ಏನಾದರೂ ಬಂದರೆ, ವಿಮಾನದಂಥದ್ದು ಏನಾದರೂ ಬಂದರೆ ಅದಕ್ಕೆ ಬಡಿದು ಆ ಸಿಗ್ನಲ್ಲು ವಾಪಸ್ ರಡಾರಿಗೆ ಮತ್ತೆ ಬರ್ತವೆ.
ಎಷ್ಟು ಟೈಮ್ನಲ್ಲಿ ವಾಪಸ್ ಬಂತು, ಎಷ್ಟು ಸಿಗ್ನಲ್ಗಳು ವಾಪಸ್ ಬಂದವು ಅನ್ನೋದರ ಆಧಾರದ ಮೇಲೆ ಮೇಲ್ಗಡೆ ಇರುವ ವಿಮಾನ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ, ಎಷ್ಟು ದೊಡ್ಡ ವಿಮಾನ, ಎಲ್ಲ ಮಾಹಿತಿಗಳನ್ನು ರಡಾರ್ ಆ ಬಂದ ಡೇಟಾನ ಪ್ರಾಸೆಸ್ ಮಾಡಿ ಕೊಡುತ್ತೆ. ಇದು ಟೆಕ್ನಾಲಜಿ ಸೇಮು. ಈ ರಡಾರ್ ಆಕಾಶಕ್ಕೆ ಬಿಡೋದಿಲ್ಲ, ಸಿಗ್ನಲ್ನ ಭೂಮಿಯ ಒಳಗೆ ಬಿಡುತ್ತೆ. ಭೂಮಿಯ ಒಳಗೆ ಬಿಡುತ್ತೆ ಇದು. ಭೂಮಿಯ ಒಳಗೆ ಭೂಮಿಯನ್ನು ಪೆನೆಟ್ರೇಟ್ ಮಾಡಿ ಸಿಗ್ನಲ್ಗಳು ಹೋಗ್ತವೆ. ಯಾವುದಾದ್ರೂ ಗಟ್ಟಿಯಾದ ವಸ್ತುಗಳು ಸಿಕ್ಕರೆ ಆ ಸಿಗ್ನಲ್ಗೆ ಆ ಗಟ್ಟಿಯಾದ ವಸ್ತುವಿಗೆ ಬಡಿದು ವಾಪಸ್ ಬರ್ತವೆ ಸಿಗ್ನಲ್ಲು. ಆ ವಾಪಸ್ ಬಂದ ಸಿಗ್ನಲ್ಲಿನ ಡೇಟಾ ಆಧರಿಸಿ 2D 3D ಪಿಕ್ಚರ್ಗಳನ್ನು ಕೊಡುತ್ತೆ ಈ ರಡಾರ್. 2D 3D ಪಿಕ್ಚರ್ಗಳನ್ನು ಮಾಡ್ತಾರೆ. ಒಳಗೆ ಏನಾದ್ರು ಇರ್ಬೋದು, ಕಲ್ಲು, ಏನೋ ಮೆಟಲ್ಲು, ಏನಾದ್ರು ಇರ್ಬೋದು, ಗಟ್ಟಿಯಾದ ವಸ್ತು. 2D 3D ಪಿಕ್ಚರ್ ಮಾಡಿದಾಗ ಮೂಳೆಗಳು, ಅಸ್ಥಿಪಂಜರ, ತಲೆಬುರುಡೆ ಅಂಥದ್ದೇನಾದರೂ ಸಿಗುತ್ತಾ ಅಂತ ನೋಡ್ತಾರೆ. ಇವತ್ತು ಬರೀ ಟ್ರಯಲ್ ಆಗಿದೆ ಇದರದು. ವೆರಿ ಎಕ್ಸ್ಪೆನ್ಸಿವ್ ಅಫೇರ್ ಇದು. ನಾವು ಒಂದು ಡೆಮೋ ಮಾಡಿಸೋಣ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಕೇಳಿದ್ವಿ. ಆ ಡೆಮೋ ಕೊಡೋದಕ್ಕೆ ಅವ್ರು ಹೇಳಿದ ರೇಟನ್ನು ಕೇಳಿ ಗಾಬರಿ ಆಗ್ಬಿಡುತ್ತೆ ನಮಗೆ. ಸಾವಾಸ ಬೇಡ ಅಂದ್ಕೊಂಡ್ವಿ. ಅಷ್ಟು ಕಾಸ್ಟ್ಲಿ ಇದೆ. ಎನಿವೇಸ್ ತೆರಿಗೆದಾರರ ದುಡ್ಡು ನಡೆಯುತ್ತೆ, ಇದು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಾಳೆಯಿಂದ ಬಹುಶಃ ಇದು ಶುರುವಾಗತ್ತೆ. ಇವತ್ತು ಎಲ್ಲೂ ಅಗದಿಲ್ಲ, ಬರೀ ಇದೇ ಕೆಲಸ ಆಯಿತು ಇವತ್ತು. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಭೂಮಿಯೊಳಗೆ ಏನಿದೆ ಅನ್ನೋದನ್ನು ನೋಡುವುದೇ ಕೆಲಸ ಆಯಿತು. ಈಗ ಉಳ್ಕೊಂಡಿರೋದು ಅನಾಮಿಕ ದೂರುದಾರ ತೋರಿಸಿರುವಂಥ ಸೈಟ್ ನಂಬರ್ ಅಥವಾ ಪಾಯಿಂಟ್ ನಂಬರ್ 13. ನೆನಪಿರಲಿ, 16 AB ತನಕ ಆಗೋಗಿದೆ, 16 AB ತನಕ ಆಗಿದ್ದಾವೆ. ಬಟ್ 13 ಒಂದನ್ನು ಹಾಗೆ ಬಿಟ್ಟಿದ್ದಾರೆ. ಈ ಉಳಿದಿದ್ದ ಸೈಟ್ಗಳಿದ್ವಲ್ಲ, ಎಲ್ಲೋ ಕಾಡಲ್ಲಿ, ಬೆಟ್ಟದ ಕೆಳಗೆ, ಅಲ್ಲಿ ಇಲ್ಲಿ ಇದ್ವು. ಅಲ್ಲಿ ಹಿಟಾಚಿ ತಗೊಂಡೋಗಿ ಅಗಿರಿ ಪರವಾಗಿಲ್ಲ, ಗುದ್ಲಿ ಸಲಿಕೆ ತಗೊಂಡೋಗಿ ಅಗಿರಿ ಪರವಾಗಿಲ್ಲ ಅಂತ ಅಗದು ನೋಡಿದ್ರು. ಬಟ್ ಇದು 13 ಇದೆಯಲ್ಲ, ಪಾಯಿಂಟ್ ನಂಬರ್ 13 ಸ್ವಲ್ಪ ಸೆನ್ಸಿಟಿವ್ ಇದೆ. ಇದು ಪಕ್ಕದಲ್ಲೇ ನೇತ್ರಾವತಿ ಅಣೆಕಟ್ಟು ಬರುತ್ತೆ. ತುಂಬ ಎಲೆಕ್ಟ್ರಿಕಲ್ ಪೋಲ್ಗಿಲ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಈಗ ಅಗಿತಾ ನೀವು ಪೋಲ್ ಅಗಿರಿ ಅಂದ್ರೆ ಅವನು, ಯಾಕಂದರೆ 11 ವರ್ಷದ ಹಿಂದೆ ಶವ ಹೂತಿರೋದು. 11 ವರ್ಷದ ಹಿಂದೆ 10 ವರ್ಷಗಳ ಕಾಲ ಹೂತಿರುವಂಥದ್ದು. ಅದಾದ ಮೇಲೆ ಆ ರಸ್ತೆ ಅಗಲೀಕರಣ ಆಗಿದೆ, ಎಲೆಕ್ಟ್ರಿಕಲ್ ಪೋಲ್ ಬಂದಿದ್ದಾವೆ. ಈಗ ಹೆಣ ಕಂಬದ ಕೆಳಗಿದೆ ಅಂದ್ಬಿಟ್ರೆ ಅವನು ಕಂಬನೇ ಬಿಳಿಸ್ಬಿಡೋಕ್ಕಾಗತ್ತಾ? ಯಾವುದಕ್ಕೂ ಅದು ಬೇಡ. GPR ಅಲ್ಲಿ ನೋಡೋಣ, ಯಾವುದೋ ಅಸ್ಥಿಪಂಜರ ಕಾಣಿಸಿದ್ರೆ, ಅಸ್ಥಿಪಂಜರ ಸಿಕ್ಕರೆ ಕರೆಕ್ಟಾಗಿ ಅದೇ ಜಾಗದಲ್ಲಿ 3/6 ಅಗದು ಅಸ್ಥಿಪಂಜರವನ್ನು ಹೊರಗೆ ತೆಗೆದು ಫೊರೆನ್ಸಿಕ್ಕಿಗೆ ಕಳಿಸಬಹುದು ಅನ್ನುವಂಥದ್ದು ಇದರ ಲಾಜಿಕ್. ಅದರ ಜೊತೆಗೆ ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನು ಈತ ತೋರಿಸ್ತಾನಂತೆ ಬಾಹುಬಲಿ ಬೆಟ್ಟದ ಅಕ್ಕಪಕ್ಕದಲ್ಲಿ. ನೆನ್ನೆನೇ ಅಂದೆ ನಾನು, ಮೊನ್ನೆ ಗುದ್ಲಿ, ಪಿಕಾಸಿ, ಹಿಟಾಚಿಗಳು ದೇವಸ್ಥಾನದ ಮಹಾದ್ವಾರದ ಒಳಗೂ ಬಂದವು ಅಂತ. ದೇವಸ್ಥಾನದ ಮಹಾದ್ವಾರದ ಒಳಗಡೆ ಹೋದರೆ ರೈಟ್ ಸೈಡ್ ಏನೊಂದು ರೋಡ್ ಹೋಗುತ್ತಲ್ಲ, ಅಲ್ಲಿ ಅಗದಿರೋದು. ಶುಕ್ರವಾರ ಶನಿವಾರ ಅಲ್ಲಾಗಿರೋದು. ಅಲ್ಲೇ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ತೋರಿಸ್ತಾನಂತೆ ಈ ಅನಾಮಿಕ ದೂರುದಾರ. ಅವುಗಳನ್ನು ಅಗಿತಾರೆ. ಇನ್ನಿಬ್ಬರು ಬಂದಿದ್ದಾರಲ್ಲ, ಈತ ಶವ ಹೂಳ್ತಾ ಇದ್ದದನ್ನು ನಾವು ನೋಡಿದ್ದೀವಿ, ನಾವು ತೋರಿಸ್ತೀವಿ ಅಂತ ಇನ್ನಿಬ್ಬರು ಬಂದಿದ್ದಾರೆ. ಮತ್ತು ಅವ್ರನ್ನೂ ಕರ್ಕೊಂಡೋಗಿ ತೋರಿಸೋದಿದ್ರೆ ತೋರಿಸ್ಬೋದು. ಅವ್ರು ಹೇಳ್ದಲ್ಲೂ ಅಗಿತಾರೆ. ಇಷ್ಟಂತೂ ಆಗಿದೆ. ಈ ಮಧ್ಯದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂದಿದೆ ಧರ್ಮಸ್ಥಳಕ್ಕೆ. ಪ್ರಕರಣದಲ್ಲಿ ಕೇಳಿ ಬಂದಿರುವ ಆರೋಪಗಳು ಅತ್ಯಂತ ಗಂಭೀರವಾಗಿರುವ ಕಾರಣಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಬಂದಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರು. ದೂರುದಾರರಿಗೆ, ಸಾಕ್ಷಿದಾರರಿಗೆ ರಕ್ಷಣೆ ಕೊಡುವ ವಿಷಯದಲ್ಲಿ ನೀವು ಏನೇನು ಕ್ರಮ ಕೈಗೊಂಡಿದ್ದೀರಿ ಅಂತೆಲ್ಲ ಪ್ರಶ್ನೆ ಕೇಳಿ ಉತ್ತರಗಳನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಬೆದರಿಕೆ ಹಾಕಬಾರ್ದು, ದೂರುದಾರರಿಗೆ, ಸಾಕ್ಷಿದಾರರಿಗೆ ಹಿಂಸೆ ಕೊಡಬಾರ್ದು, ಸಂಪೂರ್ಣವಾಗಿ ಪ್ರೊಟೆಕ್ಷನ್ನಲ್ಲಿರಬೇಕು, ಸತ್ಯ ಹೊರಗೆ ಬರಬೇಕು, ಇತ್ಯಾದಿ ಮಾತುಗಳನ್ನು ಅವರು ಹೇಳಿದಾರಂತೆ. ಮತ್ತು SIT ಇನ್ವೆಸ್ಟಿಗೇಷನ್ನು ವಿವಿಧ ಕೋನಗಳಲ್ಲಿ ನಡೀತಾ ಇದೆ. ಇದು ವಿವಿಧ ಕೋನಗಳಲ್ಲಿ ನಮ್ಮ ಮುಂದೆ ಕಾಣಿಸೋದು, ದೃಶ್ಯಗಳಲ್ಲಿ ಕಾಣಿಸೋದೇನು ಬರೀ ಅಗಿಯೋದು, ಹಿಟಾಚಿ ತಂದು ಗೆಬರೋದು ಇಷ್ಟೇ ಕಾಣಿಸುತ್ತೆ ನಮಗೆ. ಬಟ್ ಅದನ್ನು ಹೊರತುಪಡಿಸಿ ವಿವಿಧ ಕೋನಗಳಲ್ಲಿ ನಡೀತಾ ಇದೆ. ಒಂದು ಕೋನದ ಬಗ್ಗೆ ನನಗೆ ವಿಶೇಷವಾದ ಆಸಕ್ತಿ, ಅದು ಏನು ಅಂತ ಇನ್ಯಾವತ್ತಾರು ಹೇಳ್ತೀನಿ ನಾನು. ಈತ ಯಾವ ಪೀರಿಯಡ್ನಲ್ಲಿ ಸ್ವಚ್ಛತಾ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ನಲ್ಲ, 1995 2014 ತನಕ,
ಆ ಅವಧಿಯಲ್ಲಿ ಈತನ ಜೊತೆಗೆ ಸ್ವಚ್ಛತಾ ಕೆಲಸಗಾರರಾಗಿ ಯಾರ್ಯಾರಿದ್ರಲ್ಲ, ಅವ್ರು ಕೆಲವರು ಧರ್ಮಸ್ಥಳದಲ್ಲಿದ್ದಾರೆ, ಇನ್ನು ಕೆಲವರು ಅಕ್ಕಪಕ್ಕದ ಊರುಗಳಲ್ಲಿದ್ದಾರೆ, ಇನ್ನು ಕೆಲವರು ಭಾಳ ದೂರದ ಊರುಗಳಲ್ಲಿದ್ದಾರೆ. ಅವರನ್ನು ಹುಡುಕಿಕೊಂಡು ಹೋಗಿ ಅವರ ಹೇಳಿಕೆಗಳನ್ನು SIT ಅವರು ದಾಖಲಿಸಿಕೊಂಡಿದ್ದಾರೆ. 5 ಜನರದೇನೋ ಸ್ಟೇಟ್ಮೆಂಟ್ ತಗೊಂಡಿದ್ದಾರಂತೆ. ಆ ಸ್ಟೇಟ್ಮೆಂಟ್ಗಳು ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಬಂದಿದ್ದಾವೆ. ಬರೀ ಬರೆದು ಸೈನ್ ಹಾಕಿಸ್ಕೊಳ್ಳೋದಲ್ಲ, ಓದಿ ಕೇಳಿ ಸರಿಯಾಗಿದೆ ಅಂತ ಸೈನ್ ಹಾಕಿಸ್ಕೊಳ್ಳೋದಲ್ಲ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಅವರ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಅವಧಿಯಲ್ಲಿ 1995 2014 ಮಧ್ಯದಲ್ಲಿ 20 ವರ್ಷ ಆಗುತ್ತದೆ, ಆ್ಯಕ್ಚುಲಿ 10 ವರ್ಷ ಅಂದೆ ನಾನು. 20 ವರ್ಷಗಳ ಅವಧಿಯಲ್ಲಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಯಾರ್ಯಾರಿದ್ರು, ಡಿ ಗ್ರೂಪ್ ನೌಕರರು ಯಾರ್ಯಾರಿದ್ರು, ಅಂದರೆ ಪೋಸ್ಟ್ ಮಾರ್ಟಮ್ ಯಾರ್ಯಾರು ಮಾಡಿದ್ದಾರೆ ಅಂತ. ಕೆಲವನ್ನು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮಾಡಿದ್ದಾರೆ, ಇನ್ನು ಕೆಲವನ್ನು ಖಾಸಗಿ ಆಸ್ಪತ್ರೆಯ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ಗಳು ಮಾಡಿದ್ದಾರೆ. ಅವರ ಪಟ್ಟಿ ರೆಡಿ ಮಾಡಿದ್ದಾರೆ. ಅವರನ್ನ ನೋಟಿಸ್ ಕೊಟ್ಟು ಕರೆಸ್ತಾರಂತೆ. ಯಾವಾಗ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ, ಎಲ್ಲೆಲ್ಲಿ ಹೂತಿದ್ದೀರಿ. ಈಗ ಕಾಡಿನ ಮಧ್ಯದಲ್ಲಿ ಯಾಕೆ ಹೂತರು, ಎಲ್ಲಂದ್ರೆ ಅಲ್ಲಿ ಹೂಳಿ ಬಿಡಬಹುದಾ? ಕೆಲವು ಶವಗಳು ಮುಟ್ಟೋದಕ್ಕೂ ಕೂಡ ಆಗುವುದಿಲ್ಲ ಅನ್ನುವಷ್ಟು ಕೊಳೆತು ಹೋಗಿರುವ ಶವಗಳನ್ನು ಅಲ್ಲೇ ಸುತ್ತು ಕಡೆ ಪರದೆ ಕಟ್ಟಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂಳ್ತಾರೆ. ಇದು ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಅಲ್ಲ, ದೇಶದಾದ್ಯಂತ ನಡೆಯುತ್ತಿದ್ದು. ಪ್ರಪಂಚದ ಕಥೆ ನನಗೆ ಗೊತ್ತಿಲ್ಲ, ದೇಶದಾದ್ಯಂತ ನಡೆಯುತ್ತೆ. ಅದೇ ಜಾಗದಲ್ಲಿ ಹೂತಿರ್ತಾರೆ. ಎಷ್ಟೆಷ್ಟು ಹೂತಿದ್ದೀರಿ, ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ, ಇತ್ಯಾದಿ ಇತ್ಯಾದಿ ಕೇಳ್ತಾರಂತೆ. ಇದರ ಮಧ್ಯದಲ್ಲಿ ಪದ್ಮಲತಾ ಸಹೋದರಿ ಇವತ್ತು ಬಂದು SIT ಮುಂದೆ ಕಂಪ್ಲೇಂಟ್ ಕೊಟ್ಟರು. ಪದ್ಮಲತಾ 1986 ಕೊಲೆಯಾದಂಥ ಮಹಿಳೆ. ಎಷ್ಟು ವರ್ಷ ಆಯಿತು? 39 ವರ್ಷ ಆಯಿತು. 1986 ಕೊಲೆಯಾದ ಪದ್ಮಲತಾಳ ಸಹೋದರಿ ಬಂದು SIT ಮುಂದೆ ಕಂಪ್ಲೇಂಟ್ ಕೊಟ್ಟರು, ರೀಇನ್ವೆಸ್ಟಿಗೇಷನ್ ಮಾಡಿ ನನ್ನ ಸಹೋದರಿಯ ಸಾವನ್ನ ಅಂತ. ಪದ್ಮಲತಾ 1986 ಈಕೆ ಮಿಸ್ ಆಗ್ತಾಳೆ. 57 ದಿನಗಳ ನಂತರ ಈಕೆಯ ಶವ ನೇತ್ರಾವತಿಯಲ್ಲಿ ಸಿಕ್ಕಿರುತ್ತೆ. ಈಕೆ ಧರ್ಮಸ್ಥಳ ಕಾಲೇಜಿನಲ್ಲೇ ಓದ್ತಾ ಇದ್ಲು. ಉಜಿರೆ ಧರ್ಮಸ್ಥಳ ಕಾಲೇಜಿನಲ್ಲಿ BA ಓದ್ತಾ ಇದ್ಲು ಪದ್ಮಲತಾ. 1986 ಡಿಸೆಂಬರ್ 22 ಈಕೆ ನಾಪತ್ತೆ ಆಗ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪ್ರಕರಣ CODಗೂ ಹೋಗುತ್ತೆ. COD ಯಾವಾಗ ಐ ವಿಟ್ನೆಸ್ಗಳು ಪದ್ಮಲತಾನ್ ಲಾಸ್ಟ್ ನೋಡಿದವರು ಯಾರು ಅನ್ನುವವರನ್ನು ಹುಡುಕಿ ಮಾತಾಡಿಸ್ತಾರೆ. ಉಜಿರೆ ಕಾಲೇಜಿನಿಂದ ಈಕೆ ಹೊರಟು ಧರ್ಮಸ್ಥಳ ಗೇಟ್ ತನಕ ವಸಂತ ಎಂಬುವವನ ಜೀಪ್ನಲ್ಲಿ ಬಂದಿದ್ದನ್ನು ನೋಡಿದ್ದೀವಿ ಅಂತ ಹೇಳುವಂಥವ್ರು ಸಿಗ್ತಾರೆ. ಲಾಸ್ಟ್ ಸ್ಟೇಟ್ಮೆಂಟ್ ಅದು, ಲಾಸ್ಟ್ ಐ ವಿಟ್ನೆಸ್. ಅಲ್ಲಿಂದ ಪದ್ಮಲತಾ ತನ್ನ ಮನೆ ಕಡೆಗೆ ಹೋದ್ಲು ಅಂತ ಹೇಳುವವರಿದ್ದರು. ಆಕೆ ಮನೆ ಕಡೆ ಹೋಗಿದ್ದನ್ನು ನೋಡಿದ್ದೀವಿ ಅಂತ. ತಂದೆ ಮನೆಗೆ ಬಂದಿಲ್ಲ ಅಂತಾರೆ. 3 ದಿವಸ ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ಮೇಲೆ ಏಕಾಏಕಿ ಜೀಪ್ ಡ್ರೈವರ್ ವಸಂತ ನಾಪತ್ತೆ ಆಗ್ತಾನೆ. CODಗೆ ಪ್ರಕರಣ ಹೋದ ನಂತರ ವಸಂತ ಬಂಗೇರ ಆವಾಗ ಶಾಸಕರಾಗಿದ್ದರು. ರಾಜ್ಯ ಸರ್ಕಾರ COD ಕೊಡುತ್ತೆ. CODಗೆ ಪ್ರಕರಣ ಹೋದ ನಂತರ ವಸಂತನನ್ನು ಹಿಡ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಬಟ್ ಕೇಸ್ ಎಲ್ಲಿಗೂ ಹೋಗೋದಿಲ್ಲ. ಅದು ಅಲ್ಲಿಂದ ಮುಂದೆ ರಿಪೋರ್ಟ್ ಹಾಕ್ತಾರೆ COD ಅವರು. ರಿಪೋರ್ಟ್ ಇಸ್ ಅ ಕ್ಲೋಜರ್ ರಿಪೋರ್ಟ್. 3 ಅಂದರೆ ಒಂದು ಪ್ರಕರಣ ದಾಖಲಾದರೆ 3 ಸಾಧ್ಯತೆಗಳಿರ್ತವೆ. ಒಂದು ಚಾರ್ಜ್ ಶೀಟ್ ಹಾಕೋದು, ಆರೋಪಿ ಸಿಕ್ಕ, ಇವನೇ ಆರೋಪಿ, ಈತ ಆರೋಪಿ ಅನ್ನುವುದನ್ನು ಸಾಬೀತುಪಡಿಸೋದಕ್ಕೆ ನಮ್ಮ ಹತ್ರ ಇಷ್ಟಿಷ್ಟು ಸಾಕ್ಷ್ಯಗಳಿದ್ದಾವೆ, ಈತನ ವಿಚಾರಣೆ ನಡೆಸಿ ಇವನಿಗೆ ಶಿಕ್ಷೆ ಕೊಡಿ ಅಂತ ತನಿಖಾ ಸಂಸ್ಥೆ ನ್ಯಾಯಾಲಯಕ್ಕೆ ಕೊಡೋದನ್ನು ಚಾರ್ಜ್ ಶೀಟು ಅಂತಾರೆ. ರಿಪೋರ್ಟ್ ಅಂತ ಒಂದಿರುತ್ತೆ. ಒಂದು ಚಾರ್ಜ್ ಶೀಟು, ಇನ್ನೊಂದು ರಿಪೋರ್ಟ್. ರಿಪೋರ್ಟು ಈ ಪ್ರಕರಣದಲ್ಲಿ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೇ ಸುಳ್ಳು ಅಂತ, ಕಂಪ್ಲೇಂಟೇ ಸರಿ ಇಲ್ಲ ಇದು ಅಂತ. ಇನ್ನೊಂದು ರಿಪೋರ್ಟ್, ಕಂಪ್ಲೇಂಟ್ ಕರೆಕ್ಟ್ ಇದೆ, ಘಟನೆ ನಡೆದಿದೆ, ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆರೋಪಿ ಸಿಕ್ಕಿಲ್ಲ, ಅದು ಕ್ಲೋಜರ್ ರಿಪೋರ್ಟ್. ರಿಪೋರ್ಟ್ ಹಾಕಿರುವ ಪ್ರಕರಣವನ್ನು ಯಾವಾಗಲಾದರೂ ಓಪನ್ ಮಾಡಬಹುದು. ಓಪನ್ ಮಾಡಬೇಕು ಅಂದರೆ ಆ ಪ್ರಕರಣಕ್ಕೆ ಹೊಸದಾಗಿ ಏನಾದರೂ ಸಿಕ್ಕಿರಬೇಕು ಸಾಕ್ಷ್ಯ. ಈಗ ಗೊತ್ತಿಲ್ಲ SIT ಅವರು ಈ ಪ್ರಕರಣವನ್ನು ಹೆಂಗೆ ತಗೋತಾರೆ ಅಂತ ಗೊತ್ತಿಲ್ಲ. ಬಟ್ ರಾಜ್ಯದ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತು SITಗೆ ನಮ್ಮ ಮನವಿ ಹಾಗೂ ಒತ್ತಾಯ, ಇದರ ರೀಇನ್ವೆಸ್ಟಿಗೇಷನ್ ಆಗಬೇಕು, ಮರು ತನಿಖೆ ಆಗಬೇಕು ಇದರದು ಅಂತ. ಅದರ ಜೊತೆಗೆ ಸೌಜನ್ಯ ಪ್ರಕರಣ. ಸೌಜನ್ಯಳ ಕುಟುಂಬಸ್ಥರು SITಗೆ ಬಂದು ಇನ್ನೊಂದು ದೂರನ್ನು ಕೊಡಬೇಕು. ನಮ್ಮ ಮಗಳ
ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣವನ್ನು ಮತ್ತೆ ರೀಓಪನ್ ಮಾಡಿ ಹೊಸದಾಗಿ ತನಿಖೆ ಮಾಡಿ ಪದ್ಮಲತಾ ಕುಟುಂಬದವ್ರು ಹೆಂಗೆ ಬಂದಿದ್ದಾರಲ್ಲ ಹಾಗೆ ಸೌಜನ್ಯ ಕುಟುಂಬದವರು ಕೊಡಬೇಕು ದೂರನ್ನು. ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಕೂಡ ಇದೆ ಅವರಿಗೆ, ರೀಓಪನ್ ಮಾಡಿ ಅಂತ. ಅವ್ರಿಗೆ ಕುಟುಂಬಸ್ಥರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಇರೋದದು. ಇನ್ಯಾರೋ ನಮಗೆ ಸೌಜನ್ಯ ಹೋರಾಟಗಾರರು ಅದು ಇದು ಅಥವಾ ಸೌಜನ್ಯ ನ್ಯಾಯ ಸಿಗಬೇಕು ನಾವು ಹೋಗ್ತೀವಿ ಹೈಕೋರ್ಟ್ಗೆ ಅಂದ್ರೆ ಆಗೋದಿಲ್ಲ. ಕುಟುಂಬಸ್ಥರು ಹೋಗಬೇಕು. ಕುಟುಂಬಸ್ಥರು ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೋರ್ಟ್ಗೆ ಹಾಕಿದಾಗ ಕೋರ್ಟ್ ಕೇಳುತ್ತೆ ಹೊಸ ಮಾಹಿತಿ ಏನಾದರೂ ಇದೆಯಾ, ಈಗಾಗಲೇ ನಡೆದಿರುವ ತನಿಖೆಯಲ್ಲಿ ಬಿಟ್ಟು ಹೋಗಿರುವ ಯಾವುದಾದ್ರೂ ಮಾಹಿತಿ ಇದೆಯಾ ಅಂತ ಕೋರ್ಟ್ ಕೇಳುತ್ತೆ. ಮಾಹಿತಿ ಇದೆಯಲ್ಲ, ಏನು ಗಿರೀಶ್ ಮಠಣ್ಣವರು ಮೊಬೈಲ್ನಲ್ಲಿದೆ, ಅನೇಕರು ನೋಡಿದ್ದೀವಿ ಅಂತ ಹೇಳಿದ್ದಾರೆ, ಇಂತಿಂಥ ಮಾಹಿತಿಗಳಿದ್ದಾವೆ ಅಂಥೇಳಿ ಅವುಗಳನ್ನು ಹಾಕಿ ರೀಇನ್ವೆಸ್ಟಿಗೇಷನಿಗೆ ಕೊಡ್ಬೋದು ಸೌಜನ್ಯ ಕುಟುಂಬದವರು. ಅಥವಾ ಈಗ ಯಾವುದೋ ಒಂದು ಹೀನಿಯಸ್ ಕ್ರೈಮ್ ಇದು ರೇಪ್ ಆ್ಯಂಡ್ ಮರ್ಡರ್, ಸೌಜನ್ಯಾಳಿಗೆ ಆದಂಥದ್ದು ಅತ್ಯಂತ ಘೋರ ಅಪರಾಧ ಆಕೆಯ ಮೇಲೆ. ಆ ಅಪರಾಧದಲ್ಲಿ ಅಪರಾಧಿಯನ್ನು ಬಂಧಿಸುವುದಕ್ಕೆ ಬೇಕಾದ ಮಾಹಿತಿ ಇಟ್ಕೊಂಡು ಅದನ್ನು ನಾವು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳೋದಿಲ್ಲ ಅನ್ನುವುದು ಕೂಡ ಅಪರಾಧ ಆಗುತ್ತೆ, ಅನ್ನೋದು ಕೂಡ ಅಪರಾಧ. ಸೌಜನ್ಯಾಳ ಮೇಲೆ ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಂದು ಹಾಕಿದವರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಂತ ಹೇಳ್ಕೊಂಡು ಅದನ್ನು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳದೆ ಹೋದರೆ ಅದು ಕೂಡ ಅಪರಾಧ ಆಗುತ್ತೆ. ಪೊಲೀಸರು ಅದನ್ನಾರು ಸುಮೋಟೋ ಕೇಸ್ ಹಾಕಬೇಕು. ಈಗ ಮೊಬೈಲ್ನಲ್ಲಿದೆ ಅಂದರೆ ಮೊಬೈಲ್ ಸೀಸ್ ಮಾಡಿದರೆ ನೀವು ಮೊಬೈಲ್ ತಗೊಂಡಾಗಿಂದಲೂ ಇಲ್ಲಿ ತನಕ ಏನೇನಿದೆ ಎಲ್ಲವನ್ನೂ ರಿಕವರ್ ಮಾಡಿಸ್ಬೋದು, ಎಲ್ಲವನ್ನು. ಅಥವಾ ಹ್ಯಾಂಡ್ಸೆಟ್ ಚೇಂಜ್ ಆಗಿದ್ದರೆ ಯಾವ ಹ್ಯಾಂಡ್ಸೆಟ್ ಮುಂಚೆ ಇತ್ತು ಅನ್ನೋದು ಗೊತ್ತಾಗುತ್ತೆ, ಎಲ್ಲವನ್ನೂ ರಿಕವರ್ ಮಾಡ್ಕೋಬೋದು. ಅಂತಿಮವಾಗಿ ಸೌಜನ್ಯಾಳ ನಿಜವಾದ ರೇಪಿಸ್ಟ್ಗಳು ಹಂತಕರು ಆತ ಅಲ್ಲ ಅಂತ ಏನು ವಾದ ಮಾಡ್ತಾರಲ್ಲ ಸಂತೋಷ್ ರಾವ್, ಅವ್ರ ತನಕ ಹೋಗ್ಬೇಕದನ್ನ. ಸೌಜನ್ಯಾಳ ಮನೆಯವರಿಗೆ ಎದುರಿಗೆ ಈಗ ಆಪ್ಷನ್ ಇದೆ, SIT ರಚನೆ ಆಗಿದೆ, ಬರಬೇಕು, ಇನ್ನೊಂದು ಸಲ ತನಿಖೆ ಮಾಡಿ ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರನ್ನು ಅಂತ ನೋಡೋಣ. ಈ ಮಧ್ಯದಲ್ಲಿ ಜನಾರ್ದನ ಪೂಜಾರಿ ಮಾಜಿ ಕೇಂದ್ರ ಸಚಿವರ ಹೇಳಿಕೆ ನೆನ್ನೆ ಒಂದು ರೀತಿ ಸಂಚಲನಕಾರಿಯಾಗಿತ್ತು. ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗಟ್ಟಿಯಾಗಿ ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ನಿಲ್ಲುವುದರ ಬಗ್ಗೆ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ. ಒಂದು ಧರ್ಮಸ್ಥಳವನ್ನು ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಿದ್ದೇನೆ, ಹೆದರಬೇಡಿ, ನಾವಿದ್ದೇವೆ. ಕುದ್ರೋಳಿ ದೇವಸ್ಥಾನ ಇದೆ, ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ, ಹೆದರಬೇಡಿ. ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ. ಆ ಧರ್ಮಸ್ಥಳ ಏನಾಗಿರ್ತಾ ಇದ್ದಾರೆ, ಭಾರತದ ಸಂಸ್ಕೃತಿ, ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ ಅದರ ವಠಾರದಲ್ಲಿ ಊತಿ ಅದೊಂದು ಕ್ರಮ. ಇವತ್ತು SIT ಅವರು ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು, ಸಿಗುವುದಿಲ್ಲ. ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಮೋದಿಯವರೇ, ನಿಮಗೆ ಧೈರ್ಯ ಇದ್ದರೆ, ನಿಮಗೆ ತಾಕತ್ತಿದ್ದರೆ ಹೋಗಿ ಧರ್ಮಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ. ಮೋದಿಯವರೇ ಕೇಳಿ, ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಊತಿರ್ಲಿಲ್ವೋ, ದೇವಸ್ಥಾನಗಳಲ್ಲಿ ಮಾತ್ರವೋ ಅಂತ ಕೇಳಿ ಮುಸ್ಲಿಂ ಮೋದಿಯವರೇ. ಧರ್ಮಸ್ಥಳ ಅದರ ಭಕ್ತ ನಾನು. ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ
ಭಕ್ತನಲ್ಲ ನಾನು. ಇದೇನು ಲಾಜಿಕ್ಕೂ ಅರ್ಥ ಆಗಲಿಲ್ಲ. ಮಸೀದಿಗಳಲ್ಲಿ ಹೂತಿರಲ್ವಾ, ಚರ್ಚ್ಗಳಲ್ಲಿ ಹೂತಿರಲ್ವಾ, ಅಲ್ಲೆಲ್ಲೋ ಹೂತಿದ್ರೆ ಇಲ್ಲಿ ಹೂತಿರೋದು ಸರಿಯಾಗತ್ತಾ? ನೋ. ನೂರಾರು ಶವಗಳು ಅಂತ ಈತ ಹೇಳಿದ್ದಾನೆ, ಸಾವಿರಾರು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಹುಡುಕ್ಬೇಕಿನ್ನು ಅಸ್ಥಿ ಪಂಜರಗಳ ಸಿಕ್ಕರೆ ಈತ ಹೇಳಿರುವಂತೆ ಅವು ಹುಡುಗಿಯರದ್ದ? ಯಾರವು? ಹುಡುಕ್ಬೇಕು, ಪತ್ತೆ ಹಚ್ಚಬೇಕು. ಇವತ್ತಿನ ಸೈನ್ಸ್ ಎಲ್ಲಿಂದ ಎಲ್ಲಿಗೋ ಹೋಗಿದೆ. ಫೊರೆನ್ಸಿಕ್ ಮೆಡಿಸಿನ್ನು, ಫೊರೆನ್ಸಿಕ್ ಸೈನ್ಸ್. ನಾಪತ್ತೆ ಕೇಸ್ಗಳು ಎಲ್ಲೆಲ್ಲಿದೆ ಹುಡುಕಬೇಕು. ಯಾವುದಾದರೂ ಪ್ರಕರಣವನ್ನು ದೇವಸ್ಥಾನದ ಉಸ್ತುವಾರಿ ವಹಿಸಿಕೊಂಡವ್ರಿಗೆ ಲಿಂಕ್ ಮಾಡೋಕ್ಕಾಗತ್ತಾ? ಅಟ್ ಮೋಸ್ಟ್ ತನಿಖೆ ಆಗಬೇಕು. ತನಿಖೆಯಲ್ಲಿ ಏನೂ ಸಿಗದೆ ಹೋದರೆ ಈ ಒಟ್ಟಾರೆ ಪ್ರಹಸನದಲ್ಲಿ ಏನಾದರೂ ಷಡ್ಯಂತ್ರ ನಡೀತಾ ಅನ್ನುವುದರದೊಂದು ತನಿಖೆ ಆಗಬೇಕು ಅಷ್ಟೇ. ಷಡ್ಯಂತ್ರ ನಡೀತಾ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು, ಯಾರನ್ನ ಭೇಟಿಯಾದರು, ಬ್ಯಾಂಕ್ ಅಕೌಂಟ್ಗಳ ಕಥೆ ಏನು, ಎಲ್ಲದರದ್ದು ತನಿಖೆ ಆಗಬೇಕು. ಇದು ಯಾವಾಗ? ಏನೂ ಸಿಗದೇ ಹೋದಾಗ. ಸಿಕ್ಕರದ ಮರ್ಡರ್ ಕೇಸಿನ ತನಿಖೆನೇ, ರೇಪ್ ಕೇಸಿನ ತನಿಖೆನೇ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದನ್ನೇ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ರು. ಅಲ್ಲಿ ಶವಗಳು ಸಿಗದೆ ಹೋದರೆ, ಶವ ಸಿಗದೆ ಹೋದರೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆತ ಹೂತಿದ್ದಾನೆ. ಇವರ ಆರ್ಗ್ಯುಮೆಂಟು ಅಧಿಕೃತವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡಿ ಪಂಚನಾಮೆ ಮಾಡಿ ಹೂತಿರುವಂಥದ್ದು ಅಂತ. ಹಾಗೆ ಅಂಥ ಶವಗಳನ್ನು ಹೊರತುಪಡಿಸಿ ಯಾವುದಾದ್ರೂ ಅಸ್ಥಿ ಪಂಜರ, ಮೂಳೆ ಸಿಕ್ಕರೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು, ನೋ ಡೌಟ್. ಹಂಗೆ ಆಗದೆ ಹೋದರೆ ಈ ಅನಾಮಿಕ ದೂರುದಾರನನ್ನು ನೇಣಿಗೆ ಹಾಕಬೇಕು ಅಂದರು ಬೇಳೂರು ಗೋಪಾಲಕೃಷ್ಣ. ಕಾಂಗ್ರೆಸ್ಸಿನ ಶಾಸಕರು, ಅಂದರೆ ಪಕ್ಷಾತೀತವಾಗಿ ಅನೇಕರು ಮಾತಾಡಿದ್ದಾರೆ. ಶಿವಗಂಗಾ ಬಸವರಾಜು ಮಾತಾಡಿದ್ದಾರೆ, ವಿಜೇಂದ್ರ, ಸಿ ಟಿ ರವಿ, ಸುನೀಲ್ ಕುಮಾರ್. ಬಿ ಜೆ ಪಿ ಹ್ಯಾಸ್ ಟೇಕನ್ ಅ ಸ್ಟ್ಯಾಂಡ್, ಐ ಗೆಸ್. ಕೇಳಿಸ್ಕೊಳ್ಳಿ ಯಾರೇನೇನಂದ್ರು ಅಂತ. ಧರ್ಮಸ್ಥಳದ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟತೆ ಇದೆ. ಏನು ರಾಜ್ಯ ಸರ್ಕಾರ SIT ಘಟನೆ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಉದ್ದೇಶ. ಆ ಭಕ್ತರ ಉದ್ದೇಶವೂ ಕೂಡ ಅದೇನೇ ಇರತಕ್ಕಂಥದ್ದು. ಆದರೆ ಇದರ ನಡುವೆ ಕೆಲವು ಸಮಾಜಘಾತುಕ ಶಕ್ತಿಗಳು ಈ ಧಾರ್ಮಿಕ ಶ್ರದ್ಧೆಗೆ ಭಂಗ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಷಡ್ಯಂತ್ರಗಳು ಕೂಡ ನಡೀತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಇವತ್ತು ನಾವು ಸದನದಲ್ಲೂ ಕೂಡ ಇವೆಲ್ಲವನ್ನು ಕೂಡ ನಾವು ಪ್ರಶ್ನೆ ಮಾಡಿ ಕಾಂಗ್ರೆಸ್ನವರಿಗೆ ಒಡೆದಾಳುವ ನೀತಿ. ಮತಾಂತರದ ಬೆಳೆ ಧರ್ಮಸ್ಥಳದಂಥ ಅಯ್ಯಪ್ಪ ಸ್ವಾಮಿ ಅಂತ ಶ್ರದ್ಧಾ ಕೇಂದ್ರಗಳಿಂದಾಗಿ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಆ ಶ್ರದ್ಧೆಯನ್ನು ಹಾಳು ಮಾಡಿದ್ರೆ, ಅಲ್ಲಿರುವ ಭಕ್ತಿಯನ್ನು ದುರ್ಬಲಗೊಳಿಸಿದರೆ ಆಗ ಮತಾಂತರ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ಸಂಚು ನಡೆಸಿರ್ತಕ್ಕಂಥ ಮತಾಂತರಿಗಳು ಇದರಲ್ಲಿ ಕೈ ಜೋಡಿಸಿದ್ದಾರೆ. ವಿದ್ಯೆಯ ಹೆಸರಿನಲ್ಲಿ ಲಾಭ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಕೂಡ ಲಾಭ ಮಾಡಿಕೊಳ್ಳೋದನ್ನೇ ಉದ್ದೇಶವಾಗಿ ಇಟ್ಕೊಂಡಿರ್ತಕ್ಕಂಥ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳು ಇದ್ರ ಹಿಂದ್ಗಡೆ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ. ನಗರ ನಕ್ಸಲರು, ಕಾಡಿನಲ್ಲಿದ್ದ ನಕ್ಸಲರಿಗೆ ನೀವು ರಾಜಾಶ್ರಯ ಕೊಟ್ರಿ, ಈ ಸಂಚಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ತಾ ಇದೆ. ಇದು ಒಂದು ವ್ಯಾಪಕ ಸಂಚು ಅನ್ನೋದು ನಮ್ಮ ಅನುಮಾನ. ದತ್ತಪೀಠದಲ್ಲಿ ಯಾರ್ಯಾರ್ದೋ ಗೋರಿಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ಅವತ್ತಿಂದನೂ ಕೂಡ ಹೇಳ್ತಾ ಇದ್ವಿ. ಆಗ ನಾಳೆ ಆ ಎಲ್ಲ ಗೋರಿಗಳನ್ನು ಹಗಿಲಿ ನೋಡೋಣ. ಸರ್ಕಾರವೇ ಇದನ್ನು ಆರಂಭ ಮಾಡಿದೀಗ. ಇದನ್ನು ಕೊನೆ ಮಾಡಬೇಕಾಗಿರುವಂಥದ್ದು ಸಾರ್ವಜನಿಕರು. ಒಂದು ಮಧ್ಯಂತರವಾದಂಥ ಹೇಳಿಕೆಯನ್ನು ಈ ತನಿಖೆಗೆ ಸಂಬಂಧಪಟ್ಟಂತೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾರೋ ಒಬ್ಬ ಹೇಳಿದ್ರು ಅನ್ನುವ ಕಾರಣಕ್ಕೆ ಇವತ್ತು ಭೂಮಿಯ ಮಣ್ಣು ಅಗದ್ರೂ ಕೂಡ ಮಣ್ಣು ಸಿಗದೆ ಬಿಟ್ಟರೆ ಯಾವುದೇ ಬುರುಡೆಗಳು ಸಿಗಲಿಲ್ಲ. ಸೌಜನ್ಯ ಕೇಸ್ ಬಂದಾಗ ತುಂಬಾ ಹೋರಾಟಗಳಿದೆ. ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ರು ಯಾರ್ದು ಇಲ್ಲಿ ಪಾತ್ರ ಇಲ್ಲ. ಇಲ್ಲಿ SIT ಕೊಟ್ಟು ಸಾಧಾರಣವಾಗಿ ಏನಿದೆ ಅದು ಆಗ್ಬಿಡ್ಲಿ, ದಿನನಿತ್ಯ ಕಿರುಕುಳ ಕೊಡೋದನ್ನು ತಪ್ಪಿಸೋಕ್ಕೋಸ್ಕರ ಮಾಡಿರುವಂತ SIT ಇದು. ಅವನು ಯಾರೋ ಒಬ್ಬ ಏನ್ ತೋರಿಸಿದಾನೆ ಅಷ್ಟೇ ಬಿಟ್ರೆ ಮತ್ತೆ ಯಾವುದೇ ದೇವಸ್ಥಾನಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಯಾವುದೇ ಹಾನಿಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಮಾಡೋದು ಇಲ್ಲ, ಮಾಡಕ್ ಬಿಡೋದು ಇಲ್ಲ. ನಾವು ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಾಮಿಕನ ಬಿಡೋ ಪ್ರಶ್ನೆ ಏನಿಲ್ಲ. ಅವನಿಗೂ ನೇಣು ಹಾಕ್ಲೇಬೇಕಾಗತ್ತೆ, ಅವನಿಗೂ ನೇಣು ಹಾಕ್ಬೇಕಾಗತ್ತೆ, ಬಿಡಕ್ ಸಾಧ್ಯನೇ ಇಲ್ಲ. ಧರ್ಮಸ್ಥಳ ಇದಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ. ಇವತ್ತು SIT ತನಿಖೆ ನಡೀತಾ ಇದೆ. ಅವರೇನೇನು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಅವಶೇಷಗಳು ಇನ್ನೇನು ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲೂ ಸಹ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಅಂದರೆ ಇದರಲ್ಲಿ ಹಿಂದೆ ಯಾವುದೋ ಪಿತೂರು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ದಯಮಾಡಿ ಇದನ್ನು ಸರ್ಕಾರ ಒಂದು ಈ ವಿಷಯವಾಗಿ ಪರಿಶೀಲನೆ ಮಾಡಿ SIT ತನಿಖೆನ ಟೈಮ್ ಕೊಟ್ಟಾಯಿತು, ಕಾಲಾವಕಾಶ ಕೊಟ್ಟಿದ್ದು. ಇಲ್ಲಿವರೆಗೂ ಸಹ ಯಾವುದೇ ಒಂದು
ಒಂದು ಸಹ ಶವನೇ ಆಗಲಿ ಅಥವಾ ಅದು ಸಂಬಂಧಪಟ್ಟಂಥ ಮಾಹಿತಿಗಳಿಲ್ಲ, ಪ್ರೂಫ್ಗಳಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಸರ್ಕಾರ ಯಾವತ್ತೂ ಅತ್ಯಂತ ಪಾರದರ್ಶಕವಾಗಿದೆ. ಹಿಂದೆ ಈ ಘಟನೆ ನಡೆದಿದ್ದಾಗ CBI ಕೊಟ್ಟಿದ್ದರು. CBIಯಿಂದ ತನಿಖೆ ಆಯಿತು. ಆಮೇಲೆ ಕೂಡ SIT ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆ ಆಗಲಿ. BJಪಿಯವರು ಇನ್ನು 4 ವರ್ಷ ಅವರೇ ಅಧಿಕಾರದಲ್ಲಿದ್ದರಲ್ಲ. BJಪಿಯವ್ರ ಮಾತಿಗೇನು ಬೆಲೆ ಕೊಡೋಕೆ ಹೋಗಬೇಡಿ. ನಾನು ಅಥವಾ ಇನ್ಯಾರಾದರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ, ತನಿಖೆ ಆಗಲಿ ಅಷ್ಟೇ. ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಪದ್ಮಲತಾ ಕುಟುಂಬದವರು ಬಂದು SIT ಮುಂದೆ ಕಂಪ್ಲೇಂಟ್ ಕೊಟ್ಟ ರೀತಿಯಲ್ಲಿ ಸೌಜನ್ಯ ಕುಟುಂಬದವರು ಅಥವಾ ಸೌಜನ್ಯ ಹೋರಾಟಗಾರರು ಬಂದು ಕಂಪ್ಲೇಂಟ್ ಕೊಡೋದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿ. ಅಕಸ್ಮಾತ್ SIT ಅವರೇ ನಮಗಿನ್ನು ತನಿಖೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಹೈಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಹಾಕುವ ಅವಕಾಶ ಮುಕ್ತವಾಗಿದೆ. ಆ ಅವಕಾಶವನ್ನು ಬಳಸಿಕೊಳ್ಳಬೇಕು. ಇನ್ನು ಅನೇಕ ಕಡೆಗಳಲ್ಲಿ ಧರ್ಮಸ್ಥಳವನ್ನು ಬೆಂಬಲಿಸಿಕೊಂಡು ಅನೇಕ ಪ್ರದರ್ಶನಗಳು ನಡೆದು ಶಿವಮೊಗ್ಗದಲ್ಲಿ ಭಕ್ತಾಭಿಮಾನಿ ವೇದಿಕೆಯ ಬೃಹತ್ ಪ್ರತಿಭಟನೆ ಗೋಪಿ ವೃತ್ತದಿಂದ DC ಕಚೇರಿಯ ತನಕ. ಈ ಸಂಚು ರೂಪಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಧಾರವಾಡದಲ್ಲೂ ಭಕ್ತಾಭಿಮಾನಿ ವೇದಿಕೆ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ. ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಇದ್ರಂತೆ ಧಾರವಾಡದಲ್ಲಿ. ಮಂಡ್ಯದಲ್ಲೂ ಕೂಡ ವಿವಿಧ ಸಂಘಟನೆಗಳ ಸೇರಿಕೊಂಡು ಧರ್ಮಸ್ಥಳದ ಉಳಿವಿಗೆ ಪ್ರಾಣವನ್ನಾದರೂ ಕೊಡುತ್ತೇವೆ ಅಂತ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.